ನಾನು ನನ್ನ ಜೀವನದಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿಯನ್ನು ತಿಳ್ಕೊಂಡೆ. ನಾನು 71ನೇ ಇಸ್ವಿಯಲ್ಲಿ ARECಗೆ ಸೇರಿದಾಗ ಅವರು ನನಗೆ ಫಸ್ಟ್ ಬಿಲ್ಡಿಂಗ್ ಮೆಟೀರಿಯಲ್ಸ್ ಬಗ್ಗೆ ಒಂದು ಪಾಠ ಮಾಡ್ತಾಯಿದ್ರು. ಅವರು ಪಾಠ ಮಾಡುವ ಒಂದು ಸ್ಟೈಲ್ ಹಾಗೆ ನಮಗೆ ತುಂಬ ನಮ್ಮ ಎಲ್ಲ ಸ್ಟೂಡೆಂಟ್ಸನ್ನು ಕೂಡ ಇನ್ಫ್ಲುಯೆನ್ಸ್ ಮಾಡಿದರು. ಆ್ಯಂಡ್ ಒಂಥರದ ರೋಲ್ ಮಾಡೆಲ್ ಇದ್ದಾಗೆ. ಅದು ಅಸೋಸಿಯೇಷನ್ ಮುಂದೆ ಹೋಯಿತು. ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನನಗೆ ಪರ್ಸನಲಿ ಒಂದು ಮಾರ್ಗದರ್ಶನ ನೀಡ್ತಾ ಇದ್ದರು. ಹಾಗೆ ನಮ್ಮಲ್ಲಿ ಕೆಲವು ಸ್ಟೂಡೆಂಟ್ಸಿಗೆ ಫೀಸ್ ಕೊಡಲಿಕ್ಕೆ ಕಷ್ಟ ಆಗೋದು, ಹಾಸ್ಟೆಲ್ ಕೊಡಲಿಕ್ಕೆ ಕಷ್ಟ ಆದಾಗೆಲ್ಲ ಅವರು ಸಹಾಯ ಮಾಡ್ತಾಯಿದ್ರು. ಅವರು ಇಲ್ಲಿಯ ಪಕ್ಕದ ಜಿಲ್ಲೆಯ ಉಡುಪಿಯ ಮಡುಬಳ್ಳಿಯವರು, ಬೆಳ್ಳೆ ಸಾಮ್ಗ ಫ್ಯಾಮಿಲಿಯವರು. ಆಮೇಲೆ ಫಸ್ಟ್ ಬ್ಯಾಚಿನಲ್ಲಿ ಅಲ್ಲಿಯ ಕಾಲೇಜಿನ ಪರಿಸ್ಥಿತಿ ಭಾಳ ಕೆಟ್ಟದಿತ್ತು. ಎಲ್ಲ ಸಿಮೆಂಟ್ ಶೀಟ್ನ ಕ್ಲಾಸ್ ರೂಮ್, ಈಗ ವರ್ಕ್ಶಾಪ್ಗಳೇನಿದೆ ಅದೆಲ್ಲ ಕ್ಲಾಸ್ ರೂಮ್ಗಳಾಗಿದ್ದವು. ಸೊ ಆಗದ 5 ವರ್ಷದ ಇಂಟಗ್ರೇಟೆಡ್ ಕೋರ್ಸ್ ಅಂದರೆ ಬಹಳ ಕಠಿಣವಾದ ಕೋರ್ಸ್. ಅಂಥ ಕಠಿಣ ಕೋರ್ಸನ್ನು ಅವರು ಮಾಡಿ BE ಮಾಡಿದ ತಕ್ಷಣ ಅಲ್ಲಿ ಕ್ಯಾಂಪಸಲ್ಲಿ ರಿಕ್ರೂಟ್ಮೆಂಟಿಗೆ ಅವಕಾಶ ಇದ್ದರೂ ಕೂಡ ಅವರು ನಮ್ಮ ಕಾಲೇಜಿನಲ್ಲೇ ಸರ್ವ್ ಮಾಡಬೇಕು ಉದ್ದೇಶ ಇಟ್ಕೊಂಡು ಅಲ್ಲಿ ಟೆಂಪರರಿ ಲೆಕ್ಚರರ್ ಆಗಿ, ಆಮೇಲೆ MTech ಮಾಡಿ, ಆಮೇಲೆ PhD ಮಾಡಿ, ಇದರ ನಡುವಲ್ಲಿ ಒಂದು ಸ್ವಲ್ಪ ಸಮಯ ಇಥಿಯೋಪಿಯಾ ಕೂಡ ಹೋಗಿ ಬಂದಿದ್ದಾರೆ. ರೋಟ್ರಿಗೆ ಸಂಬಂಧಿಸಿದ ಹಾಗೆ ಅವರು ನಮ್ಮ ರೋಟ್ರಿ 2ನೇ ವರ್ಷ ಅಂದರೆ 89-90ರಲ್ಲಿ ಪ್ರಾರಂಭವಾಗಿ ಇರಲಿಲ್ಲ. 90-91ಕ್ಕೆ ಅವರು ನಮ್ಮಲ್ಲಿ ಸೇರಿದರು. ಸೊ 2ನೇ ವರ್ಷದ ನಾನು ಪ್ರೆಸಿಡೆಂಟ್ ಅಧ್ಯಕ್ಷರಾದಾಗ ಅವರು ನನಗೆ ಕಾರ್ಯದರ್ಶಿಯಾಗಿ ಬಂದದ್ದು ನನ್ನ ಭಾಗ. ಎಲ್ಲಾದರೂ ಗುರುವಿಗೆ ಶಿಷ್ಯ ಕಾರ್ಯದರ್ಶಿ ಆಗೋದು ಇದು ಆ ಒಂದು ಆ ಥರದ ಸ್ಟ್ಯಾಟಸ್ ಆಗಲಿ, ಆ ಒಂದು ಭಾವನೆ ಇಲ್ಲದೆ ಒಟ್ಟಿಗೆ ಬಂದು. ಸೊ ನಾನು ಮತ್ತು ಅವರು ಮೈಸೂರಿಗೆ ಈ ಪೆಟ್ಸ್ ಆ್ಯಂಡ್ ಸೆಟ್ಸ್ ಟ್ರೈನಿಂಗ್ ಇತ್ತು ನಮಗೆ. ಇದೆಲ್ಲಂತೂ ಸತೀಶ್ ನಮಗೆ ನಗದು ಕೊಟ್ಟಿದ್ದಾರಲ್ಲ, ನಮಗೆ ಎಷ್ಟು ಟ್ರೈನ್ ನಾವು ಕೊಟ್ಟಿದ್ದೇವೆ. ಬಟ್ ಎಲ್ಲದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ತುಂಬ ಎಂಜಾಯ್ ಮಾಡಿದ್ದೇವೆ. ಹಾಗೆ ನನ್ನ ಒಂದು ಸಂಸ್ಥೆ ಗೃಹಶಿಲ್ಪ ಅಂತೇಳಿ, ನಾನೊಂದು ಹಠದಲ್ಲಿ ಏನಾದ್ರು ಸ್ವಂತ ಉದ್ದಿಮೆ ಮಾಡಬೇಕು ಅಂತ ಮಾಡಿ ಒಂದು ತಯಾರಿಕಾ ಸಂಸ್ಥೆ ಅಂತ ಹೇಳ್ಬೋದು. ಒಂದು 42 ವರ್ಷಗಳ ಜೀವನದಲ್ಲಿ ತುಂಬ ಜನ ಇಂಜಿನಿಯರ್ಸಿಗೆಲ್ಲ ಟ್ರೈನಿಂಗ್ ಆಗಿದೆ. ಆದರೆ 25 ವರ್ಷದ ಕಾರ್ಯಕ್ರಮ ಇದೇ ಕಾಲೇಜಿನಲ್ಲಿ ಮಾಡಿದ್ದೆ. ಆಗ ಮಾಡುವಾಗ ನನಗೆ ನನ್ನ ಜೀವನಕ್ಕೆ ಯಾರೆಲ್ಲ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಇದೊಂದು ಗೌರವ ಸಲ್ಲಿಸುವ ಒಂದು ಕಾರ್ಯಕ್ರಮದಲ್ಲಿ ಅವರಿಗೊಂದು ಗುರುವಂದನೆ ಕೂಡ ಮಾಡಿದ್ದೆ. ಹಾಗೆ ಪ್ರತಿ ಹಂತದಲ್ಲಿ ಅವ್ರು ಏನು ಇದ್ದರೂ ಸಹ ನನಗೆ ಒಂದು ಫೋನ್ ಮಾಡಿ ಹೇಳೋದು. ಈಗ ಒಂದು 10 ವರ್ಷಗಳ ಕೆಳಗೆ ನನಗೆ ಹೇಳಿದರು, ಸತೀಶ್ ರಾಯರೇ, ನಮ್ಮವರೆಲ್ಲ ಉಡುಪಿಯಲ್ಲಿದ್ದಾರೆ, ನಾನು ಅಲ್ಲಿಗೆ ಹೋಗ್ತೇನೆ. ನಾನು ಹೇಳಿದೆ, ಸರ್ ನೀವು 40 ವರ್ಷದಿಂದ ಇಲ್ಲಿದ್ದೀರಿ, ನಿಮಗೆ ಎಲ್ಲವನ್ನು ಕೊಟ್ಟ ಇವು ಅಲ್ಲಿ ಯಾರಿದ್ದಾರೆ? ನೀವು ಹೋದರೆ ನಿಮ್ಮನ್ನು ಯಾರು ಗುರುತಿಡಿದಿಲ್ಲ. ಈಗ ಹೋದರೆ ನಿಮ್ಮ ಹಾಗೆ ಅಲ್ಲಿ ಬಾಕಿ ಇರೋದು, ಯಾಕಂದರೆ ಎಲ್ಲ ಬೇರೆ ಬೇರೆ ಊರು ಸೆಟ್ಲ್ ಆಗಿರ್ತಾರೆ. ನಿಮ್ಗೆ ಏನಾಗಬೇಕು ಹೇಳಿ, ನಾವು ಇಲ್ಲೆಲ್ಲ ಹೋಗ್ತೇವೆ. ಆ ಮಾತನ್ನು ನೆನೆಸ್ಕೊಳ್ತಾ ಇದ್ರು. ಅವರಿಗೆ ಇತ್ತೀಚೆಗೆ ತುಂಬ ತೊಂದರೆ ಆದಾಗ ಕೂಡ ನಮಗೆ ಬರಲಿಕ್ಕೆ ಹೇಳಿದ್ರು. ಹೋಗಿದ್ದೆ ನಾನು. ನನಗೊಂದು ಬೇಸರ ಏನಂದರೆ, ಅವರಿಗೊಂದು ಹುಡುಗ ಬೇಕಿತ್ತು ಮನೆಯಲ್ಲಿ, ಅವರಿಗೆ ಫುಲ್ ಟೈಮ್ ಇರಲಿಕ್ಕೆ. ನಮಗೆ ಪ್ರೊವೈಡ್ ಮಾಡಲಿಕ್ಕೆ ಆಗಲಿ. ಅಂದರೆ ಇಲ್ಲಿ ಜನಗಳು ಹೇಗಿದ್ದಾರೆ ಅಂತ ಹೇಳಿದರೆ, ಪ್ರತಿಯೊಬ್ಬರಿಗೂ ಅವರವ್ರದ್ದೇ ಸಮಸ್ಯೆಗಳಿರ್ತದೆ. ಈ ಥರದ ಸೇವೆ ಮಾಡಲಿಕ್ಕೆ ಆ ಸೇವಾ ಮನೋಭಾವನ ಜನಗಳು ಸಿಗೋದು ಕಷ್ಟ. ನನಗೊಂದು ಬೇರೆ ಅದಕ್ಕೆ ಸ್ಪೆಷಲ್ ಸಂಸ್ಥೆಯಿಂದ ಒಂದು ಜನ ಮಾಡಿ ಇದ್ದರು. ಆದರೂ ಕೂಡ ಈ ಕಡೆಯ ಒಂದು 10 ದಿವಸ ಮೊದಲುವರೆಗೆ ಕೂಡ ಅವರು ನಮ್ಮ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್. ಫೇಸ್ಬುಕ್ಕಿನಲ್ಲಿ ಪ್ರತಿಯೊಂದು ಇವೆಂಟನ್ನು ಶೇರ್ ಮಾಡೋದು. ಹಾಗೆ ಕಳೆದ ವರ್ಷ ಅವರದ್ದು ಒಂದು 82 ಒಂದು ಸಹಸ್ರ ಚಂದ್ರ ದರ್ಶನ ಮಾಡಿ ಆತ್ಮೀಯರಿಗೆಲ್ಲ ಒಂದು ಬೆಳ್ಳಿಯ ನಾಣ್ಯ ಕೊಟ್ಟಿದ್ದರು ತರಿಸಿ, ಒಂದು ಪ್ರಸಾದ ರೂಪವಾಗಿ. ಸೊ ಅದನ್ನೆಲ್ಲ ನೆನೆಸ್ಕೊಳ್ತಾ ಇದ್ದೇವೆ. ಅಂತೂ ನಾವೆಲ್ಲ ಅವರನ್ನು ತುಂಬ ಕಳ್ಕೊಂಡಿದ್ದೇವೆ. ರೋಟ್ರಿ ಕೂಡ ಬೇಕಾದಾಗ ಕೊಡುಗೆ ಕೊಟ್ಟ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸಿ, ನಾಳೆ ಬೆಳಿಗ್ಗೆ 8 ಗಂಟೆಗೆ ಅವರ ಮನೆಯಲ್ಲಿ 8 ಗಂಟೆಗೆ ಕ್ರಮೇಶನ್ ಆಗಲಿಕ್ಕಿದೆ. ಸಾಧ್ಯವಾದವರೆಲ್ಲ ಭಾಗವಹಿಸಿ ಅವರಿಗೆ ಥ್ಯಾಂಕ್ಸ್.